ಹಾಕ್ಲಾ ಏನ್ ಹೇಳ್ತೀಯಾ? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ತುಂಬ ದಿನಗಳ ನಂತರ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ರಜೆ ಇದ್ದರೂ ಕೂಡ ನನಗೆ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ. ಸಮ್ ರೀಸನ್ಸ್ ಅಂದರೆ ಗೊತ್ತಿರುತ್ತಲ್ಲ, ಮಕ್ಕಳನ್ನ ರಜೆ ಅಂದಮೇಲೆ ಅದು ಇದು ಕೆಲಸ ಇರುತ್ತೆ. ನನಗೆ ಮೇನ್ ಆಗಿ ಮಗನ್ನ ಶಿಬಿರಕ್ಕೆ ಕಳಿಸೋ ಒಂದು ಟೆನ್ಷನ್ ಇತ್ತು. ಸೊ ಹಾಗಾಗಿ ಅದರ ಎಡೆಯಲ್ಲಿ ಊರಿಗೆ ಹೋಗಿ ಬರೋಣ ಅಂತ ಹೇಳಿ 10 ಡೇಸಲ್ಲಿ ನಾನು ಬೇಗ ಊರಿಗೆ ಹೋಗಿ ಬಂದೆ ಹುಬ್ಬಳ್ಳಿಗೆ. ಸೊ ಅದರಲ್ಲಿ ಮಗಳು ಕೂಡ ಎಂಜಾಯ್ ಮಾಡಿದ್ದ. ಅವಳು ಫ್ರೆಂಡ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ ಅಂತಂದರೆ ಅವಳು ಅಂದರೆ ವಿಡಿಯೋ ಕಾಲಲ್ಲಿ ಮಾತ್ರ ಮಾತಾಡ್ತಿದ್ಲು ಅವಳ ಜೊತೆಗೆ. ಈ ಸತಿ ಡೈರೆಕ್ಟಾಗಿ ಮೀಟ್ ಆಗಿ ತುಂಬ ಎಂಜಾಯ್ ಮಾಡಿದ್ದ ಅವಳ ಜೊತೆಗೆ. ಹಾಗೆ ತಮ್ಮ ಬಂದಿದ್ದ, ತಮ್ಮನ ಜೊತೆ ಸ್ವಲ್ಪ ಹೊತ್ತು ಹೊರಗಡೆ ಶಾಪಿಂಗ್ ಮಾಡ್ಕೊಂಡು ಬಂದು ಇನ್ನೇನು ಟಿಫನ್ ತಿನ್ಕೊಂಬರೋಣ ಅಂತ ಹೇಳಿ ಲೇಟ್ ಆಗಿದ್ದು. ಸೊ ಹಂಗಾಗಿ ಹೋಟ್ಲಿಗೆ ಹೋದ್ವಿ. ಅವಳಿಗೆ ಪೂರಿ ಅಂದರೆ ಭಾರಿ ಇಷ್ಟ. ಸೊ ಹಂಗಾಗಿ ಪೂರಿ ಆರ್ಡರ್ ಮಾಡಿದ್ವಿ. ಪೂರಿ ಬರ್ತಾ ಇಲ್ಲ ಅಂತ ಹೇಳಿ ಸೊ ತುಂಬ ಹಠ ಮಾಡ್ತಾ ಇದ್ಲು. ಅಲ್ಲಿ ಕಸ್ಟಮರ್ಸ್ ಇರಲಿಲ್ಲ. ಸೊ ಹಂಗಾಗಿ ಅವರು ಓನರೇ ಒಳಗಡೆ ಕರ್ಕೊಂಡೋಗಿ ಕೇಳೋವ್ರನ್ನ ಬೇಗ ಬೇಗ ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳಿ ಕರ್ಕೊಂಡೋಗಿದ್ರು. ಊರಿಗೆ ಬರೋ ಒಂದು 2 ಡೇಸ್ ಬ್ಯಾಕ್ ಏನೋ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ದ ತಮ್ಮ. ಸೊ ತುಂಬ ದಿನ ಆಗಿತ್ತು ನಾವು ಕೂಡ ಮೀಟ್ ಆಗ್ತೇನೆ. ಅಂದರೆ ಅವನು ಊರಿಂದಾನೇ ಡೈರೆಕ್ಟಾಗಿ ಕರ್ಕೊಂಡು ಬಂದಿದ್ದ ನನ್ನನ್ನು. ಮತ್ತೆ ಅವನು ಇರಲಿಲ್ಲ, ಬಿಟ್ಟು ಅವತ್ತೇ ಹೋಗ್ಬಿಟ್ಟ. ಸೊ ಹಂಗಾಗಿ ಒಂದು 2 ಡೇಸ್ ಬಿಟ್ಟು ಬಂದ. ಇನ್ನೇನು ಊರಿಗೆ ಹೋಗೋದಿದೆ ಅಂತ ಹೇಳಿ ಶಾಪಿಂಗ್ ಮಾಡ್ಕೊಳೋಣ ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಒಂಚೂರು ಚಟ್ಟೆ ಮಾಡಿಕೊಡು. ಹಾಗೆ ಅದರ ಎಡೆಯಲ್ಲಿ ತುಂಬ ಅಂದರೆ ನನ್ನ ಮಗ 2 ಇಯರ್ಸ್ ಏನಾಯ್ತು ಅಜ್ಜಿನೇ ನೋಡಲೇ ಇಲ್ಲ. ಸೊ ಹಾಗಾಗಿ ಅಕ್ಕನ ಮಗ ಹಾಗೆ ನನ್ನ ಮಕ್ಕಳು ಎಲ್ಲ ಸೇರಿ ಅಜ್ಜಿ ನೋಡೋಣ ಅಂತ ಹೋಗಿದ್ವಿ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ತುಂಬ ಏಜ್ ಆಯಿತು, ಒಂದೊಂದು 90+ ಆಯ್ತು ಅನಿಸುತ್ತೆ ಮೋಸ್ಟ್ಲಿ. ಸೊ ಹಾಗಾಗಿ ಎಷ್ಟು ಮೊದಲಿಂದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಗಟ್ಟಿ ಇದ್ದರು, ಎಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದ್ರು. ಇವಾಗ ನೋಡಿದ್ರೆ ಆ ಥರ ಇದ್ದಾರಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ಅಂದರೆ ಅವ್ರು ಇವಾಗ ಏನು ಆಡ್ತಿದ್ದಾರೋ, ಅಂದರೆ ಏಜ್ ಆದಮೇಲೆ ಏನೆಲ್ಲ ಮಾಡ್ತಿರ್ತಾರಲ್ಲ, ಸೊ ಅವರು ಯಾಕಂದರೆ ಮೊದಲು ಸರಿಯಾಗಿ ರೆಸ್ಟ್ ಮಾಡಿದೆ ಜೀವನೇ ಅಲ್ಲ. ಸೊ ಹಾಗಾಗಿ ಅವ್ರಿಗೆ ಆ ಥರ ಆಡ್ತಾ ಇರ್ತಾರೆ. ನಾನು ಯಾಕೆ ಹೀಗಿದ್ದೀನಿ, ನನಗೇನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಮೆಂಟಲಿ ಇದರಲ್ಲೇ ಇದ್ಬಿಡ್ತಾರೆ. ಸೊ ಹಾಗಾಗಿ ಇನ್ನೊಬ್ರಿಗೂ ಕಷ್ಟ ಆಗುತ್ತೆ, ನೋಡ್ಕೊಳ್ಳೋರ್ಗೂ ಕಷ್ಟ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅವರ ಒಂದು ಇರೋ ಒಂದು ಇದನ್ನು ನಾವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಇದು ನಮ್ಮದು ಹಳೆ ಮನೆ ಇರುವಾಗ ತುಂಬ ಚೆನ್ನಾಗಿತ್ತು, ಖುಷಿ ಆಗ್ತಾಯಿತ್ತು. ಬಟ್ ಇದು ಇವಾಗ ಹೊಸದಾಗಿ ಮಾಡಿದ್ದಾರೆ. ಹೊಸದಾಗಿ ಅಂದರೆ ತುಂಬ ವರ್ಷ ಆಯಿತು ಮಾಡಿ. ಅಂದರೂ ಹಳ್ಳಿ ಮನೆಗಳಂದರೆ ಈ ಥರನೇ, ಒಳಗಡೆ ಈ ಥರ ಸಣ್ಣದಾಗಿ ಅಡುಗೆ ಮನೆ ಮಾಡಿರ್ತಾರೆ. ಹಾಗೆ ಒಲೆ ಮಾಡಿ ಈ ಥರ ಗೂಡು ಥರ ಮಾಡಿರ್ತಾರೆ. ಅದ್ರ ಪಕ್ಕದಲ್ಲೇ ಕಟ್ಟಿಗೆ ಇಟ್ಕೊಂಡಿರ್ತಾರೆ. ಡೈಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು. ಇದು ನನ್ನ ಸೋದರ ಮಾವ, ಹಾಗೆ ಅದು ಅತ್ತೆ. ನಾವು ಅವರನ್ನೆಲ್ಲ ಅಕ್ಕ ಅಂತಲೇ ಕರೆಯೋದು. ನನ್ನ ಮಕ್ಕಳಿಗೆ ರೇಯರ್ ಆಗಿ ಸಿಗೋದು ಈ ಥರ ಎಲ್ಲ ಫುಡ್ಡು. ಸೊ ಅವ್ರು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನನ್ನ ಅಕ್ಕನ ಮಗನಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅವ್ನು ಡೈಲಿ ನೋಡ್ತಾನೆ ಇರ್ತಾನಲ್ಲ. ಸೊ ಹಾಗಾಗಿ 2 ಥರ ಪಲ್ಯ, 2 ಥರ ಚಟ್ನಿ, ಮೊಸರು, ಉಪ್ಪಿನಕಾಯಿ, ಬಾಳೆಕಾಯಿ, ಇದೆಲ್ಲ ಮಿನಿಮಮ್ ಅಂದರೆ ಒಂದು 2-3 ಐಟಮ್ಸ್ ಇದ್ದೇ ಇರುತ್ತೆ ಈ ಥರ ಎಲ್ಲ ಇಲ್ಲಿ. ನನಗೆ ಈ ಥರ ಊಟ ಮಾಡಬೇಕಂದ್ರೆ ತುಂಬ ಇಷ್ಟ. ಯಾರಿಗೆಲ್ಲ ಅಂದರೆ ಬಯಲುಸೀಮೆಯಲ್ಲಿ ಅಂದರೆ ಈ ಥರ ಇದ್ದೇ ಇರುತ್ತೆ ಎಲ್ಲರಿಗೂ. ಬೇಳೆ, ತರಕಾರಿ ಈ ಥರದ್ದೆಲ್ಲ ಡೈಲಿ ಮಾಡ್ತಾ ಇರ್ತಾರೆ. ನಂಗಂತೂ ಖುಷಿ ಆಗುತ್ತೆ. ವರ್ಷಕ್ಕೊಂದ್ಸತಿ ಹೋದರೆ ಹೋಗ್ತಾನೆ ಇರ್ತೀನಿ. ಆದರೆ ನಮಗೆ ಅಲ್ಲಿ ನಿಲ್ಲಕ್ಕಾಗೋದಿಲ್ಲ, ಯಾಕಂತಂದರೆ ಅಲ್ಲಿ ನೀರಿಂದು ಅಷ್ಟೊಂದು ನೀರು ಆಗಿ ಬರೋದಿಲ್ಲ ಯಾರಿಗೂ. ಸೊ ಹಾಗಾಗಿ 1 ಡೇ ಹೋಗಿ ವಾಪಸ್ ಬಂದುಬಿಡ್ತೀವಿ. ಮಕ್ಕಳಿಗೆಲ್ಲ ನೀರು ಚೇಂಜ್ ಆಗಿ ಹೆಲ್ತ್ ಹಾಳಾಗೋದು ಬೇಡ ಅಂತ ಹೇಳಿ. ಸೊ ಹಾಗಾಗಿ ಇದು ಇವಾಗಿನ ಕಾಲದ ಮಕ್ಕಳಿಗೆ ಗೊತ್ತೇ ಇಲ್ಲ. ನನ್ನ ಮಗ ಫಸ್ಟ್ ಟೈಮ್ ನೋಡಿದ್ದಾನೆ, ಅವನಿಗೆ ಸುಮ್ಮನೆ ಕೂರೋದೇ ಇಲ್ಲ. ಸೊ ಹಾಗಾಗಿ ಇದನ್ನು ನೋಡಿ ಆಟ ಆಡ್ತಾ ಇದ್ದ. ಇದು ಮತ್ತೆ ಅವನಿಗೆ ಗೊತ್ತಿಲ್ಲ ಏನಂತ ಹೇಳಿ. ಈ ಸೈಡಲ್ಲೆಲ್ಲ ನೀರು ತರೋಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಒಂದು 6-8 ಕೊಡಪಾನ ಎಲ್ಲ ಇಟ್ಕೊಂಡು ನೀರು ತೊಗೊಂಬರ್ತಾರೆ ಇದರಲ್ಲಿ. ನಾವು ಮೊದಲೆಲ್ಲ ಇದರಲ್ಲಿ ತೊಗೊಂಬರ್ತಾ ಇದ್ವಿ ನೀರನ್ನ. ಅದೇ ನೆನಪಾಗ್ತಾ ಇತ್ತು. ಅವಳಿಗೂ ಗೊತ್ತಿಲ್ಲ ಇದೇನಂತ, ಫಸ್ಟ್ ಟೈಮ್ ನೋಡಿದ್ದು. ಸೊ ಹಾಗಾಗಿ ಅವಳನ್ನೂ ಕೂರಿಸ್ಕೊಂಡು ಹೋಗು ಅಂತ ಹೇಳಿದೆ. ಹಾಗೆ ಇಲ್ಲಿ ಆಕಳು ಮತ್ತೆ ಕರು ಇದೆ. ನಾವು ಹೋಗಿರುವಾಗ ಇರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ ಇದೆ ಅಂತ ಹೇಳಿ. ಮತ್ತೆ ಮಾವನ ಮಗ ಮೇಯಿಸ್ಕೊಂಡೆಲ್ಲ ಮಾಡಿ ತೊಗೊಂಡು ಬಂದು ಕಟ್ಟಿದ.
ನಾವು ಮಕ್ಕಳಿಗೆ ಸಂಚಿಂದ ಬರ್ತೇನೆ ಸಂಚಿಂದ ಬರ್ತಾನೆ ಸತ್ತಿಂದನೂ ಬರಕತ್ತೈತೆ ದೂರ ಆಕೈತಲ್ಲ ಸಾಯಕ್ಕಿಂತ ಮುಂಚೆ ಹೇಳು ಅಂದ್ರೆ ಬರ್ತಾಳ ಹೆಣ್ಮಕ್ಳನ್ನ ದೂರಕ್ಕೆಲ್ಲ ಕೊಟ್ರೆ ಯಾರಾದ್ರೂ ಸತ್ರೆ ಯಾರಾದ್ರೂ ಹೆತ್ರೆ ಯಾವುದಕ್ಕೂ ಸಡನ್ ಆಗಿ ಬರ್ಬೇಕಂತ ಆ ಒಂದು ಸಿಚುವೇಶನ್ ಇದನ್ನೇ ಆಗೋದಿಲ್ಲ. ಸೊ ತುಂಬಾನೇ ಮಿಸ್ ಮಾಡ್ಕೊಂತೇನೆ ನಾ ಈ ತರ ಎಲ್ಲ ಸಿಚುವೇಶನ್ಸ್ನ. ಕಿರಣಹಾರದಲ್ಲಿ ವಾಹನ ದಿವ್ಯ ಕಿರಣಹಾರದಲ್ಲಿ ದುಮ್ 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 ದುದಿ ನುಡಿಸೆ ದುಮ್ 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 ದುದಿ ನುಡಿಸೆ ಬಂದೆ ಇಕೋ ಬಂದನ ನೀನು ತಾಡಿ ಆಡ್ಯಾನೆ ರಂಗ ಡೇ ಆಡ್ಯಾನೆ ಡಿ ಆಡ್ಯಾನೆ ರಂಗ ಡಿ ಆಡ್ಯಾನೆ ಓಡಿ ಓಡಿ ಬಂದು ಹಣಿಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಅವನ ಹಾಡು ಕೇಳ್ತಾ ಅಜ್ಜಿಗೆ ಅಳುನೇ ಬರ್ತಾ ಇತ್ತು ಅವತ್ತು. ಓ ದೇವ ಆಂಟಿ ಈ ವಿಡಿಯೋ ಕಂಪಲ್ಸರಿ ಹಾಕ್ಲಾ ಏನ್ ಹೇಳ್ತೀಯಾ? ಲೈಕ್ ಅಂಡ್ ಸಬ್ಸ್ಕ್ರೈಬ್. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಇಬ್ರು. ನಾನು ಅವನಿಗೋಸ್ಕರನೇ ಕರ್ಕೊಂಡೋಗಿದ್ದು ಒಂದು 10 days ಇರ್ಲಿ ಅಂತ ಹೇಳಿ. ತುಂಬಾ ಎಂಜಾಯ್ ಮಾಡ್ದ. ಮಕ್ಕಳನ್ನ ತುಂಬಾ ಅಂದ್ರೆ ಏನಾದರೂ ಒಂದು ಮೆಂಟಲಿ ಹಾಗೆ ಹೀಗೆ ಅಂತ ಹೇಳಿ ನಾವು ಕಂಟ್ರೋಲ್ ಮಾಡಕ್ ಹೋದ್ರೆ ಸೊ ಬೇಡ ಇನ್ನೊಂದು 10 days ಇದೆ ನೀನು ಕೂತ್ಕೊಂಡೆ ಇದು ಮಾಡು ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಅವನಿಗೊಂದು ಸ್ವಲ್ಪ ಬೇರೆ ಒಂದು ಎನ್ವಿರಾನ್ಮೆಂಟ್ ಬೇಕು ಅಂತ ಹೇಳಿ ಸೊ ಕರ್ಕೊಂಡು ಹೋದೆ ಅವನ್ನ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.